ಓಂ ಗುರುಭ್ಯೋ ನಮಃ. ಈ ಒಂದು ಶ್ಲೋಕನ ಹೇಳ್ತಾ ನಾವು ದಿನ ಟ್ಯೂಷನಿಗೆ ಬರ್ತಿದ್ವಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯಿತು. ನಾವು ಫಸ್ಟ್ 10th ಸ್ಟಾರ್ಟ್ ಮಾಡಿದ್ದೆ ಟ್ಯೂಷನ್ಸಲ್ಲಿ, ವಿಚ್ ಹೆಲ್ಪ್ ಡಸ್ ಎ ಲಾಟ್. ಬಿಕಾಸ್ ಯಾಕಂದರೆ ನಾವು ಇಲ್ಲಿ ಏನು ಕಲಿತಾ ಹೋದ್ವಿ ಅದನ್ನು ನಾವು ಸ್ಕೂಲಲ್ಲಿ ಕಲಿಯೋಕ್ಕೆ ಹೆಲ್ಪ್ ಆಯಿತು. ಫಸ್ಟ್ ಇಲ್ಲಿ ಕಲಿತಿದ್ದನ್ನು ಅಲ್ಲಿ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ವಿದ್ಯಾಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಥರ ಯೂನಿಟ್ ಟೀಚಿಂಗ್ ನಾನು ನೋಡೇ ಇರಲಿಲ್ಲ. ಬಿಕಾಸ್ ಆನ್ಲೈನ್ ಕ್ಲಾಸಸ್ ಆಗಲಿ, ಐವ್ ನೆವರ್ ಹರ್ಡ್ ಆಫ್ ಇಟ್ ಇನ್ ಟ್ಯೂಷನ್ ಸೆಂಟರ್ಸ್. ಆ್ಯಂಡ್ ಅದು ಹೇಗೆ ಹೆಲ್ಪ್ ಆಯಿತು ನಮಗೆ ಅಂದರೆ, ಜಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅಲ್ಲ, ನಾವು ಸರ್ ಹೇಳ್ತಾ ಹೋಗಿದ್ದನ್ನು ನೋಟ್ಸ್ ಮಾಡೋದಾಗಿರ್ಬೋದು, ನೋಟ್ಸ್ ಯಾವ ಥರ ಇರಬೇಕು ಅನ್ನೋದಾಗಿರ್ಬೋದು, ಹಾಗೇ ನಮ್ಗೆ ಯಾವಾಗ ಬೇಕು ಟೆಸ್ಟ್ ಆಗಿರಲಿ, ಎಕ್ಸಾಮ್ ಟೈಮಲ್ಲಾಗಿರಲಿ, ಆವಾಗ ರೀಕ್ಯಾಪ್ಚುಲೇಟ್ ಮಾಡ್ಕೊಳ್ಳೋಕ್ಕೆ, ರಿವೈಸ್ ಮಾಡೋಕ್ಕೆ ಆನ್ಲೈನ್ ಕ್ಲಾಸಸ್ ತುಂಬಾ ಹೆಲ್ಪ್ ಆಗ್ತಿತ್ತು. ನಮಗೆ ಏನಾದರೂ ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ಆ ಟಾಪಿಕ್ ಮಾತ್ರ ನಾವು ರಿವೈಸ್ ಮಾಡ್ಬೋದಾಗಿತ್ತು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಮಾಡಿದ ಟೆಸ್ಟ್ಸ್ ಆಗಿರ್ಬೋದು ಅಥವಾ ಎಕ್ಸಾಮ್ಸ್ ಆಗಿರ್ಬೋದು, ವಿಚ್ ಬೂಸ್ಟೆಡ್ ಅಸ್ ಅಪ್. ಇಲ್ಲಿ ಹೆಂಗೆ ಬರಿಬೇಕು, ಏನು ತಪ್ಪು ಮಾಡ್ತಾಯಿದ್ದೀನಿ, ಹೆಂಗೆ ಅದನ್ನು ತಿದ್ಕೋಬೇಕು ಅಂತ ಫಸ್ಟ್ ಕಲ್ತಿದ್ದಿಲ್ಲಿ. ಹಂಗೆ ಸ್ಕೂಲಲ್ಲೂ ಅಷ್ಟೇ ಸಪೋರ್ಟ್ ಇತ್ತು, ಬಟ್ ಟ್ಯೂಷನ್ಸಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಬೋದು. ಸರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅಂದರೆ ವಿದ್ಯಾರ್ಥಿ ದೇವೋಭವ ಕಾರ್ಯಕ್ರಮ ಮಾಡಿದರು. ಹಾಗೇ ಮ್ಯಾಥ್ಸ್ ಹೇಗೆ ಪೇಪರ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದು, ಅದೆಲ್ಲ ನಾನು ಹೆಂಗೆ ಹೇಳಿದರು ಸರು ಅದೇ ಥರ ನೀಟಾಗಿ ಬರೆದಿದ್ದೀನಿ ಪೇಪರು. ಆ್ಯಂಡ್ ಮ್ಯಾಥ್ಸಲ್ಲಿ 100 ಸಿಕ್ಕಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಯಾಕಂದರೆ ಮ್ಯಾಥ್ಸಲ್ಲಿ ಅಷ್ಟು ಈಸಿಯಾಗಿ ತೆಗಿಯೋಕ್ಕೆ ಕಷ್ಟ ಇತ್ತು ಅಂತ ಗೊತ್ತಿತ್ತು. ಆ್ಯಂಡ್ ಆರಾಮಾಗಿ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗಿದ್ದು ಟಿಪ್ಸ್ ಆಗಿರ್ಬೋದು, ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಗಿತ್ತು. ಸೈನ್ಸಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡ್ತಿದ್ದು ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಹೇಗೆ ಬರಿಬೇಕು, ಡಯಾಗ್ರಾಮ್ಸ್ನ ಹೆಂಗೆ ಬರಿಬೇಕು, ಇದೆಲ್ಲ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಗ್ರೇಟ್ಫುಲ್. ಐ ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು.